ನಮಸ್ಕಾರ ಗುರುಗಳೇ, ನಾನು ನಿಮ್ಮ ಯು ಪಿ ಹುಡುಗ ಎಸ್ಗೆ ಸ್ವಾಗತಿಸ್ತೀನಿ ಇನ್ನೊಂದು ಹೊಸ ವ್ಲಾಗ್ಗೆ. ಸೊ ನಾನು ವಾಪಸ್ ಹೊರಡ್ತಿದ್ದೀನಿ ಎಲ್ಲಿಗೆ, ನಮ್ಮ ಬೆಂಗಳೂರಿಗೆ. ಸೊ ಯು ಪಿಗೆ ಬಂದು ಟ್ರೈನ್ ಜರ್ನಿ ಒಂದು ಮಿಸ್ ಆಯಿತು, ಬಟ್ ಬಸ್ ಜರ್ನಿ ತೋರಿಸೋಣ ಅಂತ ನಾನು ಬಂದುಬಿಟ್ಟಿದ್ದೀನಿ ಗೋರಖ್ಪುರ್ ಬಸ್ ಸ್ಟ್ಯಾಂಡ್ಗೆ. ಸೊ ಇದು ಗೋರಖ್ಪುರ್ ಬಸ್ ಸ್ಟ್ಯಾಂಡು. ಸೊ ಆ್ಯಕ್ಚುಲಿ ಗೋರಖ್ಪುರ್ ಒಂದು ಜಿಲ್ಲೆ, ನಿಮಗೆಲ್ಲ ಗೊತ್ತಿರುತ್ತೆ, ಯೋಗಿ ಆದಿತ್ಯನಾಥ್ ಅವ್ರದ್ದು ಗಡ್ ಇದು ಗೋರಖ್ಪುರು. ನಮ್ಮೂರಿರೋದು ಮಹಾರಾಜ್ಗಂಜ್ ಜಿಲ್ಲೆಯಲ್ಲಿ, ಬಟ್ ಮೇನ್ ಬಸ್ ಸ್ಟಾಪ್ ಇರೋದು ಗೋರಖ್ಪುರ್ ಜಿಲ್ಲೆಯಿಂದ ಕನೆಕ್ಟಿವಿಟಿ ಬಸ್ಸು. ಸೊ ಮಾತಾಡೋಕೆ ಹೋದರೆ ನಿಮ್ಗೆ ಇಲ್ಲಿಂದ ಎಲ್ಲ ಜಾಗಕ್ಕೆ ಬಸ್ ಸಿಗುತ್ತೆ. ನೀವು ಎಲ್ಲಿ ಹೋಗ್ತೀರ, ಡೆಲ್ಲಿ, ಲಕ್ನೋ, ಆಗ್ರಾ, ಅದಾದಮೇಲೆ ಕಾನ್ಪುರು, ಅದು ಕಡೆ ಎಲ್ಲ ಸೈಡಲ್ಲಿ ಕನೆಕ್ಟಿವಿಟಿ ಗೋರಖ್ಪುರ್ ಇಂದ ಬಸ್ ಸ್ಟಾಪಿಂದ ಸಿಗೋದು. ಸೊ ನಾನು ಇಲ್ಲಿಂದ ಸದ್ಯಕ್ಕೆ ಹೋಗ್ತೀನಿ ಲಕ್ನೋಗೆ, ಯಾಕಂದರೆ ನನ್ನ ಫ್ಲೈಟ್ ಇರೋದು ಲಕ್ನೋವಿಂದ. ನನಗೆ ಗೊತ್ತಿಲ್ಲ ನಾನು ಯಾವ ಬಸ್ ಹಿಡಿಯೋದು, ಎ ಸಿ ಬಸ್ ಹಿಡಿಯೋದು, ನಾನ್ ಎ ಸಿ ಬಸ್ ಹಿಡಿಯೋದು ಅಂತ ಇನ್ನೂ ಐಡಿಯಾ ಇಲ್ಲ. ನಿಮ್ಗೆ ತಮ್ಮನೇಲೂ ಟೈಟ್ಲಲ್ಲೂ ಗೊತ್ತಾಗಿರುತ್ತೆ. ಬನ್ನಿ ಹೋಗಿ ನೋಡೋಣ ಯಾವ ಬಸ್ ಬೇಗ ಹೋಗುತ್ತಂತ. ಇವಾಗ ಟೈಮ್ ಇರೋದು ಮಾರ್ನಿಂಗ್ 7 AM. ಸೊ 7 AM ನಾನು ಹೊಡ್ತಿದ್ದೀನಿ ಲಕ್ನೋ ಕಡೆ. ನನ್ನದು ಫ್ಲೈಟ್ ಇರೋದು ಸೇಮ್ ಡೇ 7:40 PM. ನೋಡೋಣ ಎಷ್ಟು ಟೈಮ್ ಆಗುತ್ತೆ. ಗುರು, ನಾನು ಟ್ರಾವೆಲ್ ಮಾಡ್ತಿರೋದು ಎ ಸಿ ಬಸ್ಗೆ, ಯಾಕೆಂದರೆ ನನಗೆ ಟೈಮ್ ಇಲ್ಲ. ಸೊ ನಾನು ಬೇಗ ಲಕ್ನೋಗೆ ರೀಚ್ ಆಗಬೇಕು. ಸೊ ನಾರ್ಮಲಿ ಇದು ನಾನ್ ಎ ಸಿ ಬಸ್ಸೆಲ್ಲ ಸ್ವಲ್ಪ ಟೈಮ್ ತೊಗೊಂಡ್ಬಿಡುತ್ತೆ, ಬಟ್ ಎ ಸಿ ಬಸ್ ಎಲ್ಲ ಫಾಸ್ಟ್ಗೆ ಹೋಗುತ್ತೆ. ಸೊ ಇದೇ ನಮ್ಮ ಎ ಸಿ ಬಸ್ ಇವತ್ತು ನಾವು ಟ್ರಾವೆಲ್ ಮಾಡ್ತಿರೋದು. ಇದು ನೀವು ನಮ್ಮ ಎ ಸಿ ಬಸ್ದು ಫ್ರಂಟ್ ಲುಕ್ ನೋಡ್ಬೋದು. ಹೊಸ ಬಸ್ ಥರ ಕಾಣಿಸ್ತಿದೆ ಗುರು, ಇಂಟೀರಿಯರ್ಸ್ ಎಲ್ಲ ನಿಮಗೆ ತೋರಿಸ್ತೀನಿ ಇಂಟೀರಿಯರ್ಸು. ಸೊ ನೀವು ನೋಡ್ಬೋದು, ಈಚರ್ ಕಂಪ್ನಿದು, ಲಕ್ನೋ ಗೋರಖ್ಪುರ್. ನಮ್ಮ ಬಸ್ದು ವಾಕ್ ಅರೌಂಡು ಫುಲ್ ನಾನು ನಿಮಗೆ ಮುಂದೆ ಕೊಡ್ತೀನಿ, ಬಂದು ಇವಾಗ ಹೋಗೋಣ ಇಂಟೀರಿಯರ್ಸ್ ನೋಡೋಣ ನಮ್ಮ ಬಸ್ದು ಹೆಂಗೆಲ್ಲ ಇದೆ ಅಂತ. ಸೊ ಇದು ನೀವು ನಮ್ಮ ಬಸ್ದು ಕನ್ಸೋಲ್ ನೋಡ್ಬೋದು, ಎಲ್ಲ ಡಿಜಿಟಲ್ ಕನ್ಸೋಲು, ಆ್ಯನುಲೋ ಕನ್ಸೋಲು ಇದೆ. ಅಲ್ಲಿ ಹತ್ರ ಹೋಗೋದು ಬೇಡ, ಸುಮ್ಮನೆ ಯಾಕೆ. ಸೊ ಇದೇ ಕನ್ಸೋಲ್ ಪಾರ್ಟ್ ನೀವು ನೋಡ್ಬೋದು, ಸ್ಟೇರಿಂಗು, ಬಟನ್ಸ್ ಹತ್ತು ಕಡೆ ಇದೆ, ಆ್ಯನುಲಾಗ್ ಪ್ಲಸ್ ಡಿಜಿಟಲ್ ಇದೆ, ಮತ್ತು ಡಿಸ್ಪ್ಲೇ ಬೋರ್ಡ್ ಇಲ್ಲಿದೆ, ಮಿರರ್ ಇಲ್ಲಿದೆ. ಅವ್ರಿಗೆ ಫ್ಯಾನ್ ಕೂಡ ಪ್ರೊವೈಡ್ ಮಾಡಿರ್ತಾರೆ. ಮತ್ತು ಇಲ್ಲಿ ಲಗೇಜ್ ಸ್ಪೇಸ್ ಥರ ಒಂದು ಕೊಟ್ಟಿದ್ದಾರೆ, ಬಟ್ ಲಗೇಜ್ ಇದು ಡ್ರೈವರ್ಗೆ ಮಾತ್ರ ಅಂತ ಅನಿಸ್ತಿದೆ, ಯಾಕಂದರೆ ಡ್ರೈವರ್ ಹಿಂದೆ ಇದೆ ಇದು. ಮತ್ತು ಈ ಥರ ನಮಗೆ ವ್ಯೂ ಕಾಣಿಸುತ್ತೆ ನಮ್ಮ ಬಸ್ಸಿಂದ. ಬಟ್ ನೋಡೋಕ್ಕೋದ್ರೆ ಇಲ್ಲಿ ಡೋರ್ ಇದೆ, ಸೊ ಕರೆಕ್ಟಾಗಿ ಸಿಗೋಲ್ಲ. ಇದು ನಾನು ನಮ್ಮ ಸೀಟಿಗೆ ಬಂದು ಕೂತ್ಕೊಂಡ್ಬಿಟ್ಟಿದ್ದೀನಿ. ಸೊ ಬನ್ನಿ ನಿಮಗೆ ನಮ್ಮ ಈ ಎ ಸಿ ಬಸ್, ಉತ್ತರ ಪ್ರದೇಶಿನ ಎ ಸಿ ಬಸ್ದು ಇಂಟೀರಿಯರ್ ತೋರಿಸ್ತೀನಿ. ಸೊ ನೀವು ನೋಡ್ಬೋದು, ಲೆಗ್ ಸ್ಪೇಸ್ ಇದು ಸಿಗುತ್ತೆ, ಸೀಟು ರಿಕ್ಲೈನ್ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು ಡಿಫ್ರೆನ್ಸು. ಸೊ ರಿಕ್ಲೈನ್ ಆಗುತ್ತೆ. ಇಲ್ಲೊಂದು ಕೋಟ್ ಹುಕ್ ಸಿಗುತ್ತೆ ನಿಮಗೆ, ಗ್ರ್ಯಾಬಿಂಗ್ ಹ್ಯಾಂಡ್ಲು, ಬಾಟ್ಲ್ ಹೋಲ್ಡ್ರು, ಮ್ಯಾಗ್ಝಿನ್ ಹೋಲ್ಡ್ರು, ಲೆಗ್ ರೆಸ್ಟ್ ಇದು ಫಿಕ್ಸ್ಡ್ ಇದೆ. ಸೊ ಇದು ನಿಮ್ಗೆ ಸಿಗುತ್ತೆ. ಆರ್ಮ್ ರೆಸ್ಟ್ ಸಿಗುತ್ತೆ ನಿಮಗೆ, ಮತ್ತು ಪುಷ್ ಲಿವರ್ ಇಲ್ಲಿ ಸಿಗುತ್ತೆ ರಿಕ್ಲೈನ್ ಮಾಡೋಕ್ಕೆ. ಇಲ್ಲಿ ನಿಮಗೆ ಚಾರ್ಜಿಂಗು ಸಿಗುತ್ತೆ, ನೋಡ್ಬೋದು ನೀವು. ಟೈಪ್ ಎ ಟು ಟೈಪ್ ಸಿ ಆ ಥರ ನಿಮ್ಗೆ ಸಿಗುತ್ತೆ. ಮತ್ತು ಸೀಟ್ ಕಲರ್ ನೋಡಿ, ಸೀಟ್ ಕಲರು ಬ್ಲೂ ಇನ್ ಕಲರು, ಮತ್ತು ಚೆಕ್ಸ್ ಎಲ್ಲ ಇದೆ ಡಿಸೈನು. ಓ ಚೆನ್ನಾಗಿದೆ ಗುರು. ಆ್ಯಕ್ಚುಲಿ ಫಸ್ಟ್ ಟೈಮ್ ನಾನು ಈ ಥರ ನಾನು ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಿರೋದು ಇಷ್ಟು ವರ್ಷ ಆದಮೇಲೆ. ಮೊದಲೆಲ್ಲ ಜನರತ್ತಿತ್ತು ಮತ್ತು ಪವನ್ ಹನ್ಸು ಆ ಥರ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಿದ್ದೆ. ಇದು ಬಸ್ ಏನಂತ ನನಗೆ ಅರ್ಥ ಆಗ್ತಿಲ್ಲ, ಹೆಸರು ಎಲ್ಲೂ ಸ್ಪೆಸಿಫೈ ಮಾಡಿಲ್ಲ. ನಿಮಗೆ ಮೇಲೆ ಲಗೇಜ್ ಸ್ಪೇಸು ಸಿಗುತ್ತೆ. ಸೊ ಲಗೇಜ್ ನೀವು ಇರ್ಬೋದು, ಇಲ್ಲಾಂದರೆ ನಿಮಗೆ ಕೆಳಗಡೆನೂ ಬಸ್ಸಲ್ಲಿ ಇರುತ್ತೆ. ಸೊ ಲಗೇಜ್ ಏರಿಯಾ, ಸೊ ಅಲ್ಲಿ ಬೇಕಾದರೂ ಆಗ್ಬೋದು. ಬಟ್ ಇಲ್ಲೇ ಇಕ್ಕೋದು ಚಿಕ್ಕ ಬ್ಯಾಗ್ ಇದ್ದರೆ ಸೇಫಾಗಿ ಇರುತ್ತೆ. ನನ್ನ ಲ್ಯಾಪ್ಟಾಪ್ ಬ್ಯಾಗ್ ಇದೆ ಮೇಲೆ, ಅದೊಂದು ಟೆನ್ಷನ್ ನನಗೆ. ಮತ್ತು ಇನ್ನೊಂದು ನೋಡಿ, ನನ್ನ ಮುಂದೆ ಅವರು ರಿಕ್ಲೈನ್ ಮಾಡಿದ್ರು, ಲೆಗ್ ಸ್ಪೇಸು ಹೋಗಿ ಹೊಡೀತು, ಲೆಗ್ ಸ್ಪೇಸೇ ಇಲ್ಲ ಇವಾಗ, ಹಂಗಿದೆ. ಏನು ಮಾಡೋದು ಗುರು, ಬಸ್ಸಲ್ಲಿ ಸ್ಪೇಸೇ ಕೊಡೋಲ್ಲ. ಸ್ಪೆಷಲಿ ಯು ಪಿ ಅಲ್ಲಿ ನಾನು ನೋಡಿದೆ, ಸೀಟ್ ಮಧ್ಯದಲ್ಲಿ ಅಷ್ಟೊಂದು ಸ್ಪೇಸೇ ಕೊಡೋಲ್ಲ ಗುರು. ಏನಕ್ಕೆ ಕೊಡೋಲ್ಲ ಅಂತ ನನಗೂ ಐಡಿಯಾ ಇಲ್ಲ. ಈ ಮುಂದೆ ಅವ್ರು ಬಂದಿಲ್ಲ, ಅದಕ್ಕೆ ಸ್ವಲ್ಪ ಲೆಗ್ ಸ್ಪೇಸ್ ನನಗಿದೆ. ಸೊ ಅಲ್ಲಿ ನಾನು ಇಲ್ಲಿಗೆ ಶಿಫ್ಟ್ ಮಾಡಿಬಿಟ್ಟಿದ್ದೀನಿ. ಮತ್ತು ನಿಮಗೆ ಸ್ವಲ್ಪ ಸೀನ್ಸ್ ಎಲ್ಲ ತೋರಿಸ್ಕೊಂಡು ಹೋಗ್ಬೇಕಲ್ಲ, ಸೊ ಕಿಟಕಿ ಹತ್ರ ಬಂದುಬಿಟ್ಟಿದ್ದೀನಿ. ಸ್ವಲ್ಪ ಕಷ್ಟ ಬಿಡೋಣ ಬಿಡಿ, ಏನು ಮಾಡೋಕ್ಕಾಗಲ್ಲ. ಅಲ್ಲಿ ನೀವು ನಾನ್ ಎ ಸಿ ವಿಂಡೋ ಇರೋದು ನೋಡ್ಬೋದು ನೀವು. ಫುಲ್ ಗುಟ್ಕಾ ನೋಡಿ, ಅಲ್ಲಿ ಫುಲ್ ಹೆವಿ ಅಂದರೆ ಹೆವಿ ಗುಟ್ಕಾ ಹೋಗ್ತಿದ್ದಾರೆ. ಅದ್ರ ಪಕ್ಕದಲ್ಲಿ ಜುಬಾ ಕೇಸರಿ ಆ್ಯಡ್ ಇದೆ. ಸೊ ಜುಬಾ ಕೇಸರಿ ಆ್ಯಡ್ ಇದೆ, ಅದ್ರ ಪಕ್ಕದಲ್ಲಿ ಗುಟ್ಕಾ ಇದೆ. ಸೊ ಕರೆಕ್ಟಾಗಿ ಅಡ್ವರ್ಟೈಸ್ಮೆಂಟ್ ಆಗಿದೆ ನೋಡಿ, ಫೇಮಸ್ ಜುಬಾ ಕೇಸರಿ ಅವರು. ಫುಲ್ಲು ಗುಟ್ಕಾಗರು. ಏನು ಮಾಡೋದು, ಗುಟ್ಕಾಯಿಂದ ಜನ ಇರೋಕ್ಕಾಗಲ್ಲ ಅನಿಸ್ತಿದೆ. ಇದು ನಾವು ನಮ್ಮ ಪೊಸಿಷನಿಂದ ಫಸ್ಟ್ ಮೂಮೆಂಟ್ ತೊಗೊಂಡ್ಬಿಟ್ಟಿದ್ದೀವಿ. ಈ ಗೋರಖ್ಪುರ್ ಬಸ್ ಸ್ಟಾಪಿಂದ ಹೋಗೋದೇ ಸ್ವಲ್ಪ ಕಷ್ಟ, ಯಾಕಂದರೆ ಆಬ್ವಿಯಸ್ಲಿ ಪ್ಯಾಸೆಂಜರ್ನೆಲ್ಲ ಕೂಡಿಸ್ಬಿಟ್ಟೆ ಹೋಗ್ತಾರೆ. ಮ್ಯಾಕ್ಸಿಮಮ್ಮು ರಿಸರ್ವೇಷನ್ ಇರೋಲ್ಲ, ಅನ್ರಿಸರ್ವ್ಡೇ ಇರುತ್ತೆ. ಲೈಕ್ ಅನ್ರಿಸರ್ವ್ಡ್ ಅಂದರೆ ಮೊದಲೇ ಟಿಕೆಟ್ ರಿಸರ್ವ್ಡ್ ಇರೋಲ್ಲ, ಯಾರು ಬರ್ತಾರೋ ಕೂತ್ಕೊಂತಾರೆ ಸೀಟ್ ಮೇಲೆ, ಆಮೇಲೆ ಹೋಗ್ತಾ ಇರ್ತೀವಿ. ಸೊ ಅದೇ ಪ್ಯಾಸೆಂಜರ್ ಫಿಲ್ ಮಾಡೋದೇ ಟಾಸ್ಕ್ ಆಗಿಬಿಡುತ್ತೆ.
ಸೊ ಇವಾಗ ಎಲ್ಲರೂ ಹೇಳ್ತಿದ್ದಾರೆ ಹೋಗಿ 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 ಅಂತ, ಸೆಂಟ್ರಲ್ ನಿಲ್ಲಿಸ್ಬೇಡಿ ಅಂತ. ಗೋರಖ್ಪುರ್ ಖಲೀಲಾಬಾದ್ ಬಸ್ತಿ ರೋಡ್ವೇಸ್ ಬಸ್. ಇದು ನೀವು ಉತ್ತರ ಪ್ರದೇಶದ್ದು ವೆರೈಟಿ ಆಫ್ ಬಸ್ಸಸ್ ನೋಡಿ. ಇದೇ ನಮ್ಮ ಉತ್ತರ ಪ್ರದೇಶದ್ದು ಬಸ್ಸಸ್ಸು, ಬಸ್ ಸ್ಟ್ಯಾಂಡು ಇದೆ ಎಲ್ಲ. ಇನ್ನು ನಾವು ಇಲ್ಲೇ ಕ್ರಾಲ್ ಮಾಡ್ತಿದ್ದೀವಿ ಬಸ್ ಸ್ಟಾಪ್ ಹತ್ರನೇ. ಇದು ಫೈನಲಿ ನಾವು ಗೋರಖ್ಪುರ್ ಬಸ್ ಸ್ಟಾಪಿಂದ ಕ್ರಾಸ್ ಮಾಡಿಬಿಟ್ರಿ ಗುರು. ಅಲ್ಲೇ ಕ್ರಾಲ್ ಮಾಡಿ ಮಾಡಿ ಬೇಜಾರು ಮಾಡಿಬಿಡ್ತಾರೆ ಆ್ಯಕ್ಚುಲಿ ಗೋರಖ್ಪುರ್ ಬಸ್ ಸ್ಟಾಪಲ್ಲೇ. ಬಟ್ ಇವ್ರದ್ದು ತಪ್ಪಿಲ್ಲ, ಪ್ಯಾಸೆಂಜರ್ ಇದ್ರೆ ತಾನೇ ಅವ್ರು ಹೋಗೋದು. ಸೊ ಅದಕ್ಕೆ ಇದು ಅಷ್ಟೊಂದು ಸ್ಟಾಪ್ ಕೊಡೋಲ್ಲ, ಇದು ನಾನ್ ಸ್ಟಾಪೇ ಹೋಗುತ್ತೆ, ಎಲ್ಲ ಬೈಪಾಸ್ ಮಾಡ್ಕೊಂಡೇ ಹೋಗುತ್ತೆ ಈ ಬಸ್ಸು. AC ಬಸ್ಸಲ್ಲ, ಅದಕ್ಕೆ ನಮ್ದು ಹೆಂಗಿರುತ್ತೆ ಎಲ್ಲ ಬೈಪಾಸ್ ಮಾಡ್ಕೊಂಡು ಹೋಗುತ್ತೆ, ಆ ಥರನೇ ಇದು ಸೇಮು AC ಬಸ್ಸು. ಇನ್ನೂ ಇನ್ಫಾರ್ಮೇಷನ್ ಕೊಡ್ತೀನಿ ಗುರು ಮುಂದೆ. ಸೊ ಹಿಂಗೆ ಟ್ರಾವೆಲ್ ಮಾಡ್ತಾ ಮಾಡ್ತಾ ನಿಮಗೆ ನಾನು ಏರಿಯಾ ಹೆಸರು ಹೇಳ್ಕೊಂಡು ಹೋಗ್ತೀನಿ. ಸುಮಾರು ಏರಿಯಾ ಇದು ಗೋರಖ್ಪುರ್ ಜಿಲ್ಲೆಯಲ್ಲೇ ಬರುತ್ತೆ, ಬಟ್ ಏರಿಯಾ ಹೆಸರು ನೀವು ಕೇಳಿದ್ರೆ ನಿಮಗೂ ಚೆನ್ನಾಗಿ ಅನಿಸ್ಬೋದು. ಸೊ ಎಲ್ಲೆಲ್ಲಿ ಕ್ರಾಸ್ ಮಾಡ್ತೀನಿ ಅಲ್ಲೆಲ್ಲ ನಾನು ನಿಮಗೆ ಏರಿಯಾ ಹೆಸರು ಹೇಳ್ಕೊಂಡು ಹೋಗ್ತೀನಿ ಆ್ಯಕ್ಚುಲಿ. ಇದು ನೌಕಾ ವಿಹಾರ್ ಅಂತ ಇದೆ ಎಂಟ್ರಿ. ಸೊ ಇದು ವಿಸಿಟಿಂಗ್ ಪ್ಲೇಸು. ಸೊ ನೀವು ಬಂದರೆ ಅಲ್ಲಿ ಹೋಗಿ ವಿಸಿಟ್ ಮಾಡ್ಬೋದು, ಬೋಟಿಂಗು ಎಲ್ಲ ಮಾಡ್ಬೋದು, ಚೆನ್ನಾಗಿರುತ್ತೆ. ನಾನು ಇನ್ನೂ ವಿಸಿಟ್ ಮಾಡಿಲ್ಲ, ಫ್ಯೂಚರಲ್ಲಿ ಬಂದರೆ ವಿಸಿಟ್ ಮಾಡೋಣ. ನಾವು ಇವಾಗ ಟ್ರಾನ್ಸ್ಪೋರ್ಟ್ ನಗರ್ ಅಂತ ಏರಿಯಾ ಕ್ರಾಸ್ ಮಾಡ್ತಿದ್ದೀವಿ. ಸೊ ಹಿಂಗೆ ಪ್ಯಾಸೆಂಜರ್ ಸಿಗ್ತಿದ್ರೆ ಅವ್ರು ಹಚ್ಕೊಂಡು ಹೋಗ್ತಾ ಇರ್ತಾರೆ. ಸುಮಾರು ಜನ ಅಯೋಧ್ಯ ಪ್ಯಾಸೆಂಜರ್ಸು ಇದ್ದಾರೆ, ಯಾಕಂದರೆ ಇದು ಅಯೋಧ್ಯ ಧಾಮ್ ಹೋಗೋದು, ಅಯೋಧ್ಯ ಧಾಮ್ ಬೈಪಾಸು. ಸೊ ಸುಮಾರು ಜನ ಆ ಪ್ಯಾಸೆಂಜರ್ಸು ಇದ್ದಾರೆ. ಸೊ ಇದು ಟ್ರಾನ್ಸ್ಪೋರ್ಟ್ ನಗರ್ ಅಂತ ಒಂದು ಏರಿಯಾ. ಅಲ್ಲಿ ನೀವು ತೆಂಗಿನಕಾಯಿ ಟ್ರ್ಯಾಕ್ಸ್ ನೋಡಿ. ಐ ಗೆಸ್ ಇದೆಲ್ಲ ನಮ್ಮ ಕಡೆಯಿಂದನೇ ತೆಂಗಿನಕಾಯಿ ನೋಡಿ, ತೆಂಗಿನಕಾಯಿ ಟ್ರ್ಯಾಕ್ಸು. ಕೋಕೋನಟ್ ವಾಟರ್ ಎಲ್ಲಿಂದ ಬಂದಿದೆ ಅಂತ ಅರ್ಥ ಆಗ್ತಿಲ್ಲ. ಅದು ಟ್ರಕ್ ನಂಬರ್ಸ್ ನೋಡೋಕ್ಕಾಗಿಲ್ಲ ನನಗೆ. ಇದು ನಾವು ಇವಾಗ ರಾಪ್ತಿ ರಿವರ್ನ ಕ್ರಾಸ್ ಮಾಡ್ತಿದ್ದೀವಿ. ಏನು ಸ್ನಾನ ಮಾಡೋದೇನು ಡೇ ಇದೆ ಅಂತೆ. ಸೊ ಅದಕ್ಕೆ ಸುಮಾರು ಜನ ನೋಡ್ಬೋದು, ಫುಲ್ಲು ಜನ ಇರೋದು ರಶ್ಶು. ಮತ್ತು ಈ ಬ್ಯಾರಿಗೇಟಿಂಗ್ ಏನಕ್ಕೆ ಹಾಕಿದ್ದಾರೆ ಅಂದರೆ ಜನ ಸುಮಾರು ಸೂಸೈಡ್ ಮಾಡ್ಕೊತಿದ್ರು. ಸೊ ಅದಕ್ಕೆ ಈ ಥರ ಬ್ಯಾರಿಗೇಟಿಂಗ್ ಹಾಕಿಟ್ಟಿದ್ದಾರೆ. ನಮ್ಮ ಕಡೆ ನಹಾನಿದೆ ಅಂತ ಹೇಳ್ತಾರೆ. ಸೊ ಸುಮಾರು ಜನ ಸ್ನಾನ ಮಾಡ್ತಿದ್ದಾರೆ ರಿವರಲ್ಲಿ ಎಲ್ಲ ಹೋಗಿ. ಕಂಡಕ್ಟರ್ ಬಂದುಬಿಟ್ಟಿದ್ರು. ನಿಮಗೆ ಒಂದು ಹಾಕಿರ್ತೀನಿ ಸ್ಕ್ರೀನ್ ಮೇಲೆ, ಒಂದು ಸರ್ಕಲ್ ಬಂತಲ್ಲ. ಸೊ ಅದು ಬಂದು ನವಸಾಡ್ ಅಂತ ಏರಿಯಾ. ಸೊ ಆ ಹೈವೇ ಹೋಗ್ತಿದೆಯಲ್ಲ, ಅದು ಬನಾರಸ್ ಕಡೆ ಹೈವೇ ಹೋಗೋದು ಆ್ಯಕ್ಚುಲಿ. ಸೊ ನೀವು ಬನಾರಸ್ ಕಡೆ ಹೋಗ್ಬೇಕಂದ್ರೆ ವಾರಣಾಸಿ ಬನಾರಸ್ಸು, ಆ ಕಡೆ ಹೋಗ್ಬೇಕಂದ್ರೆ ಎರಡೂ ಒಂದೇ, ವಾರಣಾಸಿ ಬನಾರಸ್ಸು. ಸೊ ಆ ಕಡೆ ಹೋಗ್ಬೇಕಂದ್ರೆ ಆ ಹೈವೇ ಕಡೆಯಿಂದ ಬಸ್ ನಿಮಗೆ ಕರ್ಕೊಂಡು ಹೋಗುತ್ತೆ. ಇದು ಇವಾಗ ಗೋರಖ್ಪುರದಲ್ಲೇ ಸಹಜನ್ವಾ ಅಂತ ಏರಿಯಾ ನಾವು ಕ್ರಾಸ್ ಮಾಡ್ತಿದ್ದೀವಿ. ಸಹಜನ್ವಾ ಅಂತ. ಇದು ಮುಂದೆ ರೋಡ್ ಬ್ಲಾಕ್ ಆಗಿಬಿಟ್ಟಿದೆ ಅಂತ ನಾವು ರಿವರ್ಸಲ್ಲಿ ಇವಾಗ ಬಸ್ ಹೊಡ್ಕೊಂಡು ಹೋಗ್ತೀವಿ. ಫುಲ್ ಬ್ರಿಡ್ಜ್ ಮೇಲೆ ಇದ್ವಿ, ಮಧ್ಯದಿಂದ ನಮ್ಮ ಡ್ರೈವರ್ ಅವರು ರಿವರ್ಸಲ್ಲಿ ಬಸ್ ಹೊಡ್ಕೊಂಡು ಹೋಗ್ತಿದ್ದಾರೆ, ಬೇರೆ ದಾರಿಯಿಂದ ಕರ್ಕೊಂಡು ಹೋಗ್ತಾರೆ. ಯಾಕಂದರೆ ಇದು ಜಾಮ್ ಆಗಿಬಿಟ್ರೆ ಸುಮಾರು ಟೈಮ್ವರೆಗೂ ಒಂದೇ ಜಾಗದಲ್ಲಿ ನಿಂತ್ಕೊಂಡಿರ್ಬೇಕಾಗುತ್ತೆ. ಅದಕ್ಕೆ ಇದು ನೋಡಿ, ಈ ಜಾಮ್ನ ಸ್ಕಿಪ್ ಮಾಡೋಕ್ಕೆ ನಾವು ಒನ್ ವೇಗೆ ಬಂದುಬಿಟ್ಟಿದ್ದೀವಿ. ಹೆವಿ ಜಾಮ್ ಆಗಿದೆ ಸದ್ಯ. ನಮ್ಮ ಡ್ರೈವರು ಉಪಯೋಗಿಸ್ಬಿಟ್ರು ಬುದ್ಧಿ, ಇಲ್ಲ ನನಗೆ ಹೆವಿ ಲೇಟ್ ಆಗ್ತಿತ್ತು, ಮಿಸ್ಸು ಆಗ್ಬೋದಿತ್ತು ನನ್ನ ಫ್ಲೈಟು. ಇದು ನಾವು ಒಂದು ಬ್ರೇಕ್ ತೊಗೊಂಡ್ಬಿಟ್ಟಿದ್ದೀವಿ, ವಾಶ್ರೂಮ್ ಬ್ರೇಕ್ ಅಂತ. ಇದು ಬಸ್ತಿ ಒಂದಂತ ಊರು ಬರುತ್ತೆ, ಸಿಟಿ ಡಿಸ್ಟಿಕ್ ಐ ಗೆಸ್ ಬಸ್ತಿ. ಸೊ ಅದಕ್ಕಿಂತ ಮುಂಚೆ ಒಂದು 2 ಕಿಲೋಮೀಟರ್ಸ್ ಮುಂಚೆ ನಾವು ವಾಶ್ರೂಮ್ ಬ್ರೇಕ್ ತೊಗೊಂಡ್ಬಿಟ್ಟಿದ್ದೀವಿ ಗುರು. ಒಂದು 5-10 ನಿಮಿಷದಲ್ಲಿ ನಾವು ಹೊರಟ್ಬಿಡ್ತೀವಿ. ಈಗ ಗುರು ಟೋಲ್ ಪ್ಲಾಜಾ ಹತ್ರ ನಿಮ್ಗೆ ತೋರಿಸ್ನಲ್ಲ, ಅಲ್ಲೊಂದು ಚಿಕ್ಕದು ಕ್ಯಾಫೆ ಇತ್ತು. ಅಲ್ಲೇ ಆರಾಮಾಗಿ ನಾಷ್ಟ ಅಂದರೆ 2 ಸಮೋಸ ತಿಂದೆ. ಅದಾದ್ಮೇಲೆ ನಾನು ಕಿನ್ಲೆ ಬಾಟಲ್ ತೊಗೊಂಡ್ಬಿಟ್ಟು. ಇಲ್ಲಿ MRP ಅದು 20 ಇದೆ, ಇಲ್ಲಿ MRP 18 ಇದೆ. ಗೊತ್ತಾಗ್ತಾನಿಲ್ಲ. ಐ ಗೆಸ್ GST ಆಗಿದ್ಮೇಲೆ ಕಡಿಮೆ ಆಗಿರ್ಬೋದು. 18 ಅಂತಿದೆ per ಲೀಟ್ರು, ಗೊತ್ತಿಲ್ಲ ಬಿಡಿ. ಸೊ ಕೆನ್ಲೆ ಬಂದು 20 ಕೋಲ್ಡ್ ಇತ್ತು, ಮತ್ತು ಲೋಕಲ್ ಬ್ರ್ಯಾಂಡು ವಾಮ್ ಇತ್ತು. ವಾಮೇ ಕುಡಿಬೇಕಿತ್ತು, ಬಟ್ ಲೋಕಲ್ ಬ್ರ್ಯಾಂಡ್ ಬೇಡ ಅಂತ ಕೆನ್ಲೆನೇ ತೊಗೊಂಡ್ಬಿಟ್ಟೆ. 2 ಸಮೋಸ ತಿಂದೆ, ಆರಾಮಾಗಿ
ಹೊಟ್ಟೆ ತೊಂಬತ್ತು ಗುರು, ನಾಷ್ಟ ಥರ ಒಂದು ತೊಂಬತ್ತು. ಸೊ ಖುಷಿ. ಇದು ನಾವು ತಿರ್ಗಾ ಹೊರಟ್ಬಿಟ್ಟಿದ್ದೀವಿ. ಇವಾಗ ಬಸ್ತಿ ಬರುತ್ತೆ. ಬಸ್ತಿಗಿಂತ 2 ಕಿಲೋಮೀಟರ್ ಮುಂಚೆ ನಾವು ನಿಲ್ಲಿಸಿದ್ವಿ. ಇದು ನಾವು ಆಲ್ಮೋಸ್ಟ್ ಅಯೋಧ್ಯೆ ನಗರಿಗೆ ತಲುಪಿದ್ದೀವಿ. ಸೊ ಈಗ ನೀವು ನದಿ ನೋಡ್ತಿದ್ದೀರಲ್ಲ, ಇದು ಬಂದು ಸರಿಯೂ ನದಿ. ಮ್ಯಾಪಲ್ಲಿ ನೋಡಿದ್ರೆ ಘಾಗ್ರಾ ನದಿ ಅಂತ ತೋರಿಸ್ತಾರೆ, ಬಟ್ ಜನ ಎಲ್ಲರೂ ಇದನ್ನ ಸರಿಯೂ ಅಂತ ಕರೀತಾರೆ. ಈ ಕಡೆ ನೀರಿಲ್ಲ, ಬಟ್ ಈ ಕಡೆ ನೀರಿದೆ. ಅದು ಯಾವುದೋ ಇವತ್ತು ಹೋಲಿ ಬಾತ್ ಇದೆ. ಸೊ ಆ ಹೋಲಿ ಬಾತಿಂದ ಫುಲ್ ಟ್ರಾಫಿಕ್ ಇಲ್ಲೂ ಆಗಿದೆ. ಇದು ಅಯೋಧ್ಯಧಾಮ್ ಟೆಂಪಲ್ ಹತ್ರ ಆಲ್ಮೋಸ್ಟ್ ರೀಚ್ ಆಗ್ತಿದ್ದೀವಿ. ಸೊ ನೀವು ನೋಡ್ಬೋದು ಫುಲ್ ರಶ್ಶು. ಹೋಲಿ ಬಾತ್ ಆ್ಯಕ್ಚುಲಿ ಇವತ್ತು ನವಂಬರ್ 5 ಏನು ಹೋಲಿ ಬಾತ್ ಅಂತ ನನಗೂ ಗೊತ್ತಿಲ್ಲ ಗುರು. UP-ನಾಗಿ ನನಗೆ ಗೊತ್ತಾಗ್ತಿಲ್ಲ. ನಾನು ಫೋನ್ ಮಾಡಿ ಕೇಳಬೇಕು ಏನು ಹೋಲಿ ಬಾತ್ ಅಂತ. ಹೆವಿ ಜಾಮ್ ಆಗಿದೆ ಗುರು ಹೋಲಿ ಬಾತ್ಗೆ. ಇದು ನೀವು ನೋಡಿ ಫುಲ್ ಪಾರ್ಕಿಂಗ್ ಮಾಡಿಬಿಟ್ಟಿದ್ದಾರೆ ಬ್ರಿಡ್ಜ್ ಮೇಲೆ. ಅಲ್ಲಿ ನೋಡಿ ಅಯೋಧ್ಯೆ ಅದು ಮೇನ್ ಎಂಟ್ರಿ. ಅಯೋಧ್ಯೆ ಟೆಂಪಲ್ಗೆ ಹೋಗೋಕ್ಕೆ ಅದೇ ಮೇನ್ ಎಂಟ್ರಿ. ನಿಮಗೆ ಟೆಂಪಲ್ ಎಂಟ್ರೆನ್ಸ್ ತೋರಿಸ್ನಲ್ಲ, ರೈಟ್ ಸೈಡಲ್ಲಿ ಇದ್ದಿದ್ದು. ಸೊ ಅಲ್ಲಿ ಇನ್ನೂ ಪಾರ್ಕಿಂಗ್ ಇದೆ. ಇದು ಲೆಫ್ಟ್ ಸೈಡ್ ನೋಡಿ, ಇದು ಟೆಂಪಲಿಂದ ತುಂಬ ದೂರ ಇದೆ, ಅಂದರೆ ಕೂಡ ಫುಲ್ಲು ಪಾರ್ಕಿಂಗ್ ಜಾಮ್ ಆಗಿದೆ ಇಲ್ಲಿ. ಯೋಚನೆ ಮಾಡಿ, ಹೋಲಿ ಬಾತ್ಗೆ ಇವತ್ತು ಎಷ್ಟು ಜನ ಬಂದಿರ್ಬೋದು. ಕೇಳಿದೆ ಒಬ್ರಿಗೆ, ಅವ್ರಿಗೂ ಗೊತ್ತಿಲ್ಲ ಏನಂತ, ಏನು ಹೋಲಿ ಬಾತ್ ಅಂತ ಅವ್ರಿಗೂ ಗೊತ್ತಿಲ್ಲ ಅಂತೆ. ಬಟ್ ಹೆವಿ ಅಂದರೆ ಹೆವಿ ಜಾಮ್ ಆಗಿದೆ ಅಯೋಧ್ಯ ಮಾತ್ರ ಇವತ್ತು. ಅಯೋಧ್ಯಧಾಮ್ ಬಸ್ ಸ್ಟಾಪ್. ಅರೌಂಡ್ 11:50 AM ನಾವು ತೊಗೊಂಡ್ಬಿಟ್ಟಿದ್ದೀವಿ ನಮ್ಮ ಬ್ರೇಕು. ನೀವು ಅಂತ ಲಂಚ್ ಬ್ರೇಕೇ ಹೇಳ್ಬೋದು. ಆಫ್ಟರ್ ಅಯೋಧ್ಯೆ ನಾವು ತೊಗೊಂಡಿದ್ದೀವಿ. ಸೊ ನಮ್ಮ ಬಸ್ ಅಲ್ಲಿದೆ, ಉತ್ತರ ಪ್ರದೇಶ್ ಪರಿವಾಹನ್ದು. ಸೊ ಮಾತಾಡೋಕ್ಕೆ ಹೋದರೆ ಇಲ್ಲಿ ಲಂಚ್ ಬ್ರೇಕ್ ಥರ ನೀವು ಅಂದ್ಕೊಂಬಿಡಿ. ಢಾಬಾ ಯಾವುದೋ ಇದೆ, ದೀಪಕ್ ಆ್ಯಂಡ್ ಫೌಜಿ ಢಾಬಾ ಅಂತಿದೆ, ಅಲ್ಲೇ ನಾವು ತೊಗೊಂಡಿದ್ದೀವಿ. ಸೊ ಇದು ನಮ್ಮ ಗೋರಖ್ಪುರ್ ಹೈವೇ, ಗೋರಖ್ಪುರ್ ಲಕ್ನೋ ಹೈವೇ ಅದು. ಮತ್ತು ಇದು ಹೈ ಎಕ್ಸ್ಟೆನ್ಷನ್ ವೈರ್ ಇದೆಯಲ್ಲ ಗುರು, ಸೌಂಡ್ ಬರ್ತಿದೆ, ಡೇಂಜರ್ ಗುರು ಇದೆಲ್ಲ. ಇಲ್ಲ ನಿಮಗೆ ವಾಕರ್ ರೌಂಡ್ ಮಾಡಿಸ್ತೀನಿ ಇರಿ, ಇವಾಗ ಸ್ವಲ್ಪ ಹೊತ್ತಲ್ಲೇ ಬನ್ನಿ. ಇವಾಗ ವಾಕರ್ ರೌಂಡ್ ಮಾಡಿಸ್ತೀನಿ ಆಲ್ ಸೈಡು. ಮೇಲೆ ರಾಪ್ತಿನಗರ್ ಡಿಪೋ ಅಂತ ಬರ್ದಿದೆ. ನಾವು ಬಸ್ ಹಿಡ್ದಿದ್ದು ಡಿಪೋ ಇದ್ದಲ್ಲ, ಅದು ರಾಪ್ತಿನಗರ್ ಡಿಪೋ ಅಂತ. ಅಲ್ಲಿಂದ ಬಸ್ ಹಿಡಿದ್ರಿ. ಉತ್ತರ ಪ್ರದೇಶ್ ಪರಿವಾಹನ್ ಅಂತ ಬರ್ದಿದೆ. ಲಕ್ನೋ ಗೋರಖ್ಪುರ್, ಗೋರಖ್ಪುರ್ ಲಕ್ನೋ. ಈಚರ್ ಮೋಟರ್ ಬ್ರ್ಯಾಂಡ್. ಇದು ಫ್ರಂಟ್ ವ್ಯೂ ಆಲ್ರೆಡಿ ನಿಮ್ಗೆ ತೋರಿಸಿದೆ. ಸೈಡ್ ವ್ಯೂ ನಿಮ್ಗೆ ತೋರ್ಸೋಕೆ ಹೋದರೆ ಇದೆ ನಮ್ಮ ಡೋರು. ಅದಾದಮೇಲೆ ಉತ್ತರ ಪ್ರದೇಶ್ ಪರಿವಾಹನ್ ಅಂತ ಬರ್ದಿದೆ. ಆಪ್ಕಾ ಅಪ್ನಾ ಸಾಥಿ, ಅದು ಇದೆಲ್ಲ ಎಮರ್ಜೆನ್ಸಿ ಎಕ್ಸಿಟ್ ಇರುತ್ತೆ. ಮತ್ತು ಇದು ನೀವು ನೋಡೋಕೋದ್ರೆ ಲಗೇಜ್ ಏರಿಯಾ. ಸೊ ಲಗೇಜ್ ಇದರಲ್ಲಿ ಇಕ್ಬೋದು. ಸುಮಾರು ಜನ ಇದರಲ್ಲಿ ಇಕ್ಕಲ್ಲ, ಜೊತೆಯಲ್ಲೇ ತೊಗೊಂಡು ಹೋಗ್ತಾರೆ. ಇಲ್ಲಿ ನಿಮ್ಮದು ಉತ್ತರ ಪ್ರದೇಶ್ ಪರಿವಾಹನ ಸಿಂಬಲ್ ಇದೆ. ಮತ್ತು ವಾತಾನುಕೂಲಿತ ಸೇವಾ. ವಾತಾನುಕೂಲಿತ ಅಂದರೆ AC. ಸೊ AC ಸೇವಾ ಇದು. ಮತ್ತು ನಮ್ಮ ಹೈವೇ ಪಕ್ಕದಲ್ಲೇ ಇದೆ. ಹಿಂದೆ ಹೋಗ್ತೀನಿ ರೀ. ಇದು ಗೋರಖ್ಪುರ್ ಲಕ್ನೋ ಹೈವೇ ನಿಮ್ಗೆ ತೋರಿಸ್ನಲ್ಲ. ಸೊ ಇಲ್ಲೂ ನೀವು ನೋಡ್ಬೋದು ರಾಪ್ತಿನಗರ್ ಡಿಪೋ, ಉತ್ತರ ಪ್ರದೇಶ್ ಪರಿವಾಹನ್, ವಾತಾನುಕೂಲಿತ ಸೇವಾ. ಬಸ್ ಯಾವುದಂತ ಏನು ಸ್ಪೆಸಿಫೈ ಮಾಡಿಲ್ಲ, ಜನರತ್ತು ಆ ಥರ ಏನೂ ಇಲ್ಲ. ವಾತಾನುಕೂಲಿತ ಸೇವಾ ಅಂದರೆ AC ಬಸ್ ಅಷ್ಟೇ. ಈ ಕಡೆ ನಿಮ್ಗೊಂದು ಎಮರ್ಜೆನ್ಸಿ ಎಕ್ಸಿಟ್ ಸಿಕ್ಬಿಡುತ್ತೆ. ಮತ್ತು ಸೇಮ್ ವಾತಾನುಕೂಲಿತ ಸೇವಾ ಅಂತ ಅಲ್ಲಿದೆ, ಉತ್ತರ ಪ್ರದೇಶ್ ಪರಿವಾಹನ್. ಸೇಮ್ ಇತ್ತ ಕಡೆನೂ ಹಂಗೆ ಇರುತ್ತೆ. ಮತ್ತು ನಮ್ಮ ಡ್ರೈವರ್ ಅವ್ರು ನೋಡಿ ಉಬ್ಬಿರೋದು ಗುಟ್ಕಾ, ಹೆವಿಯಾಗಿ ಉಬ್ಬಿದ್ದಾರೆ ಗುಟ್ಕಾ ಮಾತ್ರ. ಇದೇ ನಮ್ಮ ಬಸ್ ವಾಕರ್ ಗುರು. ಇದರ ಒಂದು 25 ಮಿನಿಟ್ಸ್ ಬ್ರೇಕ್ ಆದಮೇಲೆ ನಾವು ಹೊರಟ್ಬಿಟ್ಟಿದ್ದೀವಿ ನಮ್ಮ ಬ್ರೇಕ್ ಪಾಯಿಂಟಿಂದ. ಅವರು ಬೇಗ ಹಿಂಗೆ ತಲುಪಿಬಿಟ್ರೆ ಸಾಕು, ನಿಲ್ಸ್ಕೊಂಡು ಸ್ಲೋ ಆಗಿ ಓಡಿಸ್ಕೊಂಡು ಹೋಗ್ತಾನೆ. ನಾನು ಯಾವ ಬಸ್ಸಲ್ಲಿ ಹೋಗ್ತೀನಿ ಆ ಬಸ್ ಸ್ಲೋ ಆಗಿ ಹೋಗುತ್ತೆ, ನನಗೆ ಅರ್ಥ ಆಗಲ್ಲ ಏನಕ್ಕಂತ. ಇದು ನೀವು ಲಕ್ನೋದು ಏಕಾನ ಇಂಟರ್ನ್ಯಾಷನಲ್ ಸ್ಟೇಡಿಯಂ ನೋಡ್ಬೋದು. ಲಕ್ನೋ ಸೂಪರ್ ಜೈಂಟ್ಸ್ ಮ್ಯಾಚ್ ಆಡ್ತಾರಲ್ಲ, ಹೋಮ್ ಗ್ರೌಂಡು ಇದೆ. ಇಲ್ಲಿ ನಿಮಗೆ AC ಲೈಟ್ ಕೊಟ್ಟಿದ್ದಾರೆ ಮತ್ತು ರೀಡಿಂಗ್ ಲೈಟ್ ಕೊಟ್ಟಿದ್ದಾರೆ. ಸದ್ಯಕ್ಕೆ ರೀಡಿಂಗ್ ಲೈಟ್ ವರ್ಕ್ ಆಗ್ತಿಲ್ಲ. ಅಲ್ಲಿ ನಿಮ್ಮ ಕ್ಯಾಮ್ರಾನು ಪ್ರೊವೈಡ್ ಮಾಡಿದ್ದಾರೆ, ಅದು ವರ್ಕ್ ಆಗ್ತಿದೆಯೋ ಇಲ್ಲ ಅಂತ ಗೊತ್ತಿಲ್ಲ. ಸ್ಟಾಪ್ ಮಾಡೋಕ್ಕೆ ಬಟನ್ ಕೊಟ್ಟಿದ್ದಾರೆ. ಮತ್ತು ಟೋಟಲ್ 44 ಸೀಟ್ಸು
ಈ ಬಸ್ಸಲ್ಲಿ ನಿಮಗೆ ಅವೈಲೇಬಲ್ ಇರುತ್ತೆ. ಅದೇ ನಮ್ಮ ಬಸ್ಸು ಇಳ್ಕೊಂಡ್ಬಿಟ್ಟೆ ನಮ್ಮ ಬಸ್ಸಿಂದ, ಯಾಕಂದರೆ ನಾವು ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ ಆಲಂಬಾಗ್ಗೆ. ಇದೆ, ಬನ್ನಿ ಹೋಗಿ ಮಾತಾಡೋಣ ಮುಂದೆ. ಫುಲ್ ಸೌಂಡ್ ಬರ್ತಿದೆ. ನಾನು ಮೆಟ್ರೋ ಸ್ಟೇಷನ್ ಬಂದೀನಿ, ಫುಲ್ ಸೌಂಡ್ ಇದೆ ಗುರು. ನೋಡಿ ಆಲಂಬಾಗ್ ಬಸ್ ಸ್ಟೇಷನ್ನು ಮೆಟ್ರೋ ಸ್ಟೇಷನ್ ಇದು. ಸೊ ಪ್ರೈಸ್ ಬಗ್ಗೆ ಮಾತಾಡೋಕೆ ಹೋದರೆ ಗೋರಖ್ಪುರಿಂದ ಆಲಂಬಾಗ್ವರೆಗೂ 648 ರುಪೀಸ್ ಚಾರ್ಜ್ ಮಾಡಿದ್ದಾರೆ. 306 ಕಿಲೋಮೀಟರ್ಸ್ ಇದೆ ಅಪ್ರಾಕ್ಸಿಮೇಟ್ಲಿ. ಸೊ ಆಲ್ಮೋಸ್ಟ್ 2.23 ರುಪೀಸ್ ಚಾರ್ಜ್ ಮಾಡಿದ್ದಾರೆ. ಸೊ ನೀವೇನಾದ್ರು ಲಕ್ನೋಲ್ಲಿ ಸುತ್ತಾಡೋಕ್ಕೆ ಬಂದರೆ ಮೆಟ್ರೋಯಿಂದ ಏರ್ಪೋರ್ಟ್ಗೆ ಹೋಗ್ಬೇಕಂದ್ರೆ ಏರ್ಪೋರ್ಟ್ ಡೈರೆಕ್ಟ್ ಟರ್ಮಿನಲ್ಗೆ ಮೆಟ್ರೋ ಹೋಗುತ್ತೆ. ಸೊ ನೀವು ಯೂಸ್ ಮಾಡ್ಕೊಂಡು ಹೋಗ್ಬೋದು. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿರ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದು ಮರಿಬೇಡಿ, ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸರಿ, ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಷ್ಟವರೆಗೂ ಜೈ ಭಾರತ, ಜೈ ಕರ್ನಾಟಕ ಗುರುಗಳೇ.